ತಂದಿದ್ರೆ ಅದು ಇಡೀ ದೇಶದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಕಾಂಗ್ರೆಸ್ ಪಕ್ಷ 2ನೇ ರಾಜ್ಯ. ನಾನು ಮೊನ್ನೆ ನಮ್ಮ ಮುನ್ಸ್ವಾಮಿ ಅವರು XMP ಅವ್ರಿಗೆ ಕೇಳಿದೆ, ಹೊಸಕೋಟೆಯಲ್ಲಿ ಒಂದು ಎಂಗೇಜ್ಮೆಂಟ್ ಅಲ್ಲಿ ಸಿಕ್ಕಿದ್ರು. SCP TSP ಯೋಜನೆ ಹಣನ ನೀವೆಲ್ಲ ದುರುಪಯೋಗ ಮಾಡ್ತಾ ಇದ್ದೀರಿ ಅಂತ ಒಂದು ಪ್ರತಿಭಟನೆ ಮಾಡಿ ಅಲ್ಲಿಗೆ ಬಂದಿದ್ರು, ಇಲ್ಲಿ DC ಆಫೀಸ್ ಹತ್ರ. ನಾನು ಕೇಳಿದೆ, ಈ ಯೋಜನೆಯನ್ನ ತಂದವರೇ ನಾವು, ಆ ಬದ್ಧತೆ ಇರೋದ್ರಿಂದ ನಾವು ಈ ಯೋಜನೆಯನ್ನು ಮಾಡಿದ್ದು. ಆ ಜನಸಂಖ್ಯೆಗೆ ಅನುಗುಣವಾಗಿ ದುಡ್ಡು ಕೊಡಬೇಕು, ಅವರ ಕಾಲೋನಿಗಳ ಅಭಿವೃದ್ಧಿ ಮಾಡಬೇಕು, ಅವ್ರನ್ನ ಆರ್ಥಿಕವಾಗಿ ಶಕ್ತಿ ತುಂಬಬೇಕು, ಅವ್ರಿಗೆ ಸಾಮಾಜಿಕವಾಗಿ ಶಕ್ತಿ ತುಂಬಬೇಕು, ಅವ್ರಿಗೆ ಶೈಕ್ಷಣಿಕವಾಗಿ ಶಕ್ತಿ ತುಂಬಬೇಕು ಅಂತೇಳಿ ಇಡೀ ದೇಶದಲ್ಲಿ ಕಾನೂನು ತಂದಿದ್ದು ಸಿದ್ದರಾಮಯ್ಯ ಸಾಹೇಬರು. ನಮ್ಮನ್ನ ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕಿದೆ ಮಾಡಿ, ಆದ್ರೆ ನೀವು ಆಳ್ತಕ್ಕಂಥ ರಾಜ್ಯಗಳಲ್ಲಿ ಯಾಕೆ ತರಲಿಲ್ಲ? ಅಲ್ಲಿ ಕೂಡ SC ST ಜನಾಂಗ ಇದಾರಲ್ಲ, ಯಾಕೆ ಮಾಡಲಿಲ್ಲ? ಆಯ್ತು, ರಾಜ್ಯಗಳಲ್ಲಿ ತರಕಾಗ್ತಿದ್ರೆ ಕೇಂದ್ರ ಸರ್ಕಾರ ತಂದ್ರೆ ಇಡೀ ದೇಶಕ್ಕೆ ಅನ್ವಯಿಸಿ ಕಾನೂನು ಮಾಡಿದ್ರೆ ಎಲ್ಲರೂ ಅಳವಡಿಸ್ಕೊಳ್ತಿದ್ರಲ್ಲ, ಯಾಕೆ ಮಾಡ್ಲಿಲ್ಲ ಅಂತ ಕೇಳಿದೆ. ಅದಕ್ಕೆ ಉತ್ತರ ಕೊಡ್ಲಿಲ್ಲ ಮುನ್ಸ್ವಾಮಿ ಅವರು. ಇದನ್ನ ನಮ್ಮ ಪರಿಶಿಷ್ಟ ಜಾತಿಯವರು, ಪರಿಶಿಷ್ಟ ಪಂಗಡದತ್ತ ಅವೆಲ್ಲ ಅರ್ಥ ಮಾಡ್ಕೊಳ್ತಾರೆ. ಇವತ್ತು ಯಾರಾದ್ರೂ ಕೂಡ ಬಡವರ ಪರವಾಗಿ ಕಾರ್ಯಕ್ರಮಗಳನ್ನ ಈ ದೇಶದಲ್ಲಿ ರೂಪಿಸಿದ್ರೆ, ಈ ರಾಜ್ಯದಲ್ಲಿ ರೂಪಿಸಿದ್ರೆ, ಅದು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಂತ ಸಂದರ್ಭಗಳಲ್ಲಿ ಮಾತ್ರ ಬಿಟ್ರೆ ಇನ್ಯಾವ ಸಂದರ್ಭದಲ್ಲಿ ಕೂಡ ಬಡವರ ಪರವಾಗಿ, ಮಹಿಳೆಯರ ಪರವಾಗಿ, ಯುವಕರ ಪರವಾಗಿ, ದಲಿತರ ಪರವಾಗಿ, ಹಿಂದುಳಿದವರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ. ಇವತ್ತು ಮಹಿಳೆಯರು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಅಂದ್ರೆ, ಮೊದಲೆಲ್ಲ ಮಹಿಳೆಯರು ರಾಜಕೀಯ ಪಕ್ಷಗಳ ಸಭೆಗೆ ಬರ್ತಾ ಇರಲಿಲ್ಲ. ಮೊದಲು ಬರ್ತಿದ್ರನಕ SM ಕೃಷ್ಣ ಸಾಹೇಬ್ರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ, ನಿಮ್ಮದೇ ಸಮುದಾಯದ ಮೋಟಮ್ನವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿದ್ದಾಗ ಇಡೀ ದೇಶದಲ್ಲಿ ಎಲ್ಲಿ ಕೂಡ ಇರಲಿಲ್ಲ. ಶ್ರೀಶಕ್ತಿ ಸ್ವಸಹಾಯ ಸಂಘಗಳನ್ನು ಕಟ್ಟತಕ್ಕಂಥದ್ದು, ಆ ಯೋಜನೆಯನ್ನು ತಂದು ಅದಕ್ಕೆ ಪ್ರೋತ್ಸಾಹಧನವನ್ನು ಕೊಟ್ಟು ಇವತ್ತು ಶ್ರೀಶಕ್ತಿ ಸಂಘಗಳನ್ನು ಕಟ್ಟಿ ತಾವುಗಳೇ ಕೂತು ಚರ್ಚೆ ಮಾಡಿ, ಸಭೆಗಳನ್ನು ಮಾಡಿ, ನಿಮ್ಮ ಆರ್ಥಿಕ ಶಕ್ತಿಯನ್ನ ವೃದ್ಧಿಸ್ಕೊಳ್ಬೇಕು, ತಾವೆಲ್ಲ ಸ್ವಾವಲಂಬನೆಯ ಬದುಕನ್ನ ಬದುಕಬೇಕು ಅಂತೇಳಿ ಶ್ರೀಶಕ್ತಿ ಸಂಘಗಳನ್ನು ರಚನೆ ಮಾಡಿದಾದ್ಮೇಲೆ ನಮ್ಮ ಹೆಣ್ಮಕ್ಳು ಹೊರಗೆ ಬರಕ್ಕೆ ತಯಾರಾದ್ರು. ಅದಕ್ಕೆ ಮುಂಚೆ ಯಾರಾದ್ರು ಬರ್ತಿದ್ರಕ್ಕ? ಆಮೇಲೆ ಹೆಣ್ಮಕ್ಳು ನೀವೆಲ್ಲ ಸಂಘಗಳು ಮಾಡ್ಕೊಂಡ್ರಿ, ಉಳಿತಾಯ ಮಾಡಿದ್ರಿ, ನಿಮಗೆಲ್ಲ ಸಾಲ ಬಡ್ಡಿ ರಹಿತವಾಗಿ ಕೊಡ್ಬೇಕು ಅಂತೇಳಿ ಸಿದ್ದರಾಮಯ್ಯ ಸಾಹೇಬರು 5 ಲಕ್ಷದವರೆಗೂ ಕೂಡ ಬಡ್ಡಿ ರಹಿತ ಸಾಲವನ್ನು ಕೊಡ್ತಕ್ಕಂಥ ಸೊಸೈಟಿಗಳ ಮುಖಾಂತರ, DCC ಬ್ಯಾಂಕ್ ಮುಖಾಂತರ ಮಾಡಿದ್ರು. ಈ ರೀತಿಯ ಬಡವರ ಪರವಾಗಿ ಉಳುವವನೇ ಭೂಮಿಯ ಒಡೆಯ, ಯಾರು ಉಳುಮೆ ಮಾಡ್ತಾ ಇರ್ತಾರೆ ಭೂಮಿನ, ಅವನಿಗೆ ಆ ಭೂಮಿ ಕೊಡ್ಬೇಕು ಅಂತ ಕಾನೂನು ತಂದು ಅವರೆಲ್ಲ ಭೂಮಿ ಮಂಜೂರು ಮಾಡಿ ಸಾಗುವಳಿ ಚೀಟಿ ಕೊಡ್ತಕ್ಕಂಥ ಕಾರ್ಯಕ್ರಮ ತಂದಿದ್ದು ಯಾರು ಅಂದ್ರೆ ಅದು ಸಿದ್ದರಾಮಯ್ಯ ಸಾಹೇಬರು, ಅದು ಕಾಂಗ್ರೆಸ್ ಪಕ್ಷ, ಇಂದಿರಾ ಗಾಂಧಿ ಅವರು, ದೇವರಾಜ್ ಅರಸರು. ಮೊದಲೆಲ್ಲ ಬ್ಯಾಂಕ್ಗಳಿಗೆ ಯಾರು ಹೋಗಕ್ಕಾಗ್ತಾ ಇರಲಿಲ್ಲ, ಬರೀ ಶ್ರೀಮಂತರಿಗೆ ಮಾತ್ರ ಬ್ಯಾಂಕ್ಗಳಿತ್ತು, ಕೈಗಾರಿಕೋದ್ಯಮಿಗಳಿಗೆ, ಶ್ರೀಮಂತರಿಗೆ, ದೊಡ್ಡವರಿಗೆ ಮಾತ್ರ ಬ್ಯಾಂಕ್ಗಳಲ್ಲಿ ಅವಕಾಶ ಇತ್ತು. ಇಂದಿರಾ ಗಾಂಧಿ ಅವರು ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣ ಮಾಡಿ ಎಲ್ಲರಿಗೂ ಕೂಡ ಬ್ಯಾಂಕಿನ ಬಾಗಿಲನ್ನ ತೆರೆದಂತದ್ದು ಯಾರಾದ್ರೂ ಇದ್ರೆ ಇವತ್ತು ನಾವೆಲ್ಲ ಕೂಡ ಬ್ಯಾಂಕ್ಗಳಲ್ಲಿ ಹೋಗಿ ನಮ್ಮ ಉಳಿತಾಯದ ಹಣ ಇಟ್ಟು ಅಥವಾ ಸಾಲ ತೆಗೆದುಕೊಂಡು ವಹಿವಾಟು ಮಾಡ್ತಕ್ಕಂಥ ಅವಕಾಶ ಮಾಡಿಕೊಟ್ಟಿದ್ದು ಯಾರು ಅಂದ್ರೆ ಅದು ಶ್ರೀಮತಿ ಇಂದಿರಾ ಗಾಂಧಿ ಅವರು. ಇವತ್ತು ಪೆನ್ಷನ್ ಬರ್ತಾ ಇದೆ, ವಿಧವೆ ವೇತನ, ಅಂಗವಿಕಲರ ವೇತನ, ವೃದ್ಧಾಪ್ಯ ವೇತನ, ಇದೆಲ್ಲ ತಂದಿದ್ದು ತಾಯಿ ಇಂದಿರಾ ಗಾಂಧಿ ಅವರೇ. ಈ ಬಡವರಿಗೆ ಮನೆ ಕೊಡ್ತಕ್ಕಂಥ, ಸೂರು ಕೊಡ್ತಕ್ಕಂಥ ಕಾರ್ಯಕ್ರಮ ಕೂಡ ಇಂದಿರಾ ಗಾಂಧಿ ಅವರೇ ತಂದಿದ್ದು. ಇವತ್ತು ರೇಷನ್ ಕಾರ್ಡ್ ಮುಖಾಂತರ ನಮ್ಗೆ ಪಡಿತರ ಕೊಡ್ತಾರಲ್ಲ, 10 kg ಸಿದ್ದರಾಮಯ್ಯ ಸಾಹೇಬರು ಕೊಡ್ತಾವ್ರಲ್ಲ, ಆ ಯೋಜನೆ ಕೂಡ ಇಂದಿರಾ ಗಾಂಧಿ ಅವರೇ ತಂದಿದ್ದು. ಈ ದೇಶದಲ್ಲಿ ಯಾರಾದ್ರೂ ಕೂಡ ಬಡವರ ಪರವಾಗಿ ಕಾರ್ಯಕ್ರಮ ಮಾಡಿದ್ರೆ ಅದು ಕಾಂಗ್ರೆಸ್ ಪಕ್ಷದ ಸರ್ಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಮಾತ್ರ ಬಡವರ ಪರವಾಗಿ ಕಾರ್ಯಕ್ರಮ ಮಾಡಿ. ಇವತ್ತು ಹೇಳ್ತಾ ಇದ್ರು ಸಾಹೇಬ್ರು 5 ಗ್ಯಾರಂಟಿ ಯೋಜನೆಗಳು ಅಂತ, ಯಾಕೆ ಇವ್ರು ಮಾಡಬಾರ್ದು? ಇವರು ಕೂಡ ಅಧಿಕಾರದಲ್ಲಿ ಇದ್ರಲ್ಲ, 2 ಸಾರಿ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ರು, ಕೇಂದ್ರದಲ್ಲಿ ಸತತವಾಗಿ 11ನೇ ವರ್ಷ ಅಧಿಕಾರದಲ್ಲಿದ್ದಾರೆ. ಇವರು ಕೂಡ ಮಾಡಬಹುದಾಗಿತ್ತು, ಇವ್ರ ಕೈಲಿ ಮಾಡಕ್ ಆಗ್ಲಿಲ್ಲ. ಯಾಕೆ ಇದನ್ನ ತಂದ್ವಿ ಅಂದ್ರೆ, ಹೆಣ್ಮಕ್ಳಿಗೆ 2,000 ಕೊಡುತ್ತದ್ದು ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ್ಮೇಲೆ ಎಲ್ಲ ಬೆಲೆಗಳು ಗಗನ ಕೊಟ್ಟೋಯ್ತು. ಇವತ್ತು ಎಣ್ಣೆ ರೇಟು, ಇದಕ್ಕೆ ಅಡಿಗೆ ಎಣ್ಣೆ ರೇಟ್ ಎಷ್ಟಿತ್ತು ಬಿಜೆಪಿ ಬರಕ್ ಮೊದಲು ಎಷ್ಟಿತ್ತು, ಇವತ್ತು ಎಷ್ಟಿದೆ? ಬೇಳೆಕಾಳಿನ ಬೆಲೆ ಏನಾಗಿದೆ, ಇವತ್ತು ಗ್ಯಾಸ್ ಬೆಲೆ ಏನಾಗಿದೆ, ಡೀಸೆಲ್ ಬೆಲೆ ಏನಾಗಿದೆ, ಪೆಟ್ರೋಲ್ ಬೆಲೆ ಏನಾಗಿದೆ? ನಮ್ಮ ಜನ ಸಂಕಷ್ಟದಲ್ಲಿದ್ದಾರೆ ಅಂತೇಳಿ ಅವ್ರಿಗೆ 2,000 ರೂಪಾಯಿ ಕೊಡ್ಬೇಕು ಅಂತೇಳಿ ಕಾರ್ಯಕ್ರಮ ರೂಪಿಸಿದ್ವಿ. ಈ ತರ ಕಾರ್ಯಕ್ರಮಗಳನ್ನ ಬಡವರ ಪರವಾಗಿ ಯಾರಾದ್ರೂ ಕೊಟ್ಟಿದ್ರೆ ಅದು ಕಾಂಗ್ರೆಸ್ ಪಕ್ಷ, ಅದು ಕಾಂಗ್ರೆಸ್ನ ಸರ್ಕಾರಕ್ಕೆ ಬಂದಂತ ಸಂದರ್ಭದಲ್ಲಿ. ಇದನ್ನ ಹೇಳ್ಕೊಂಡು ನಾವು ಓಟ್ ಕೇಳ್ತಾ ಇದ್ದೀವಿ. ಆ ಬಿಜೆಪಿಯವರು, JDSನವರು ಏನ್ ಹೇಳ್ಕೊಂಡು ಓಟ್ ಕೇಳ್ತಾರೆ ನನಗಂತೂ ಗೊತ್ತಿಲ್ಲ. ಬರೀ ಜಾತಿಗಳನ್ನ ಎತ್ಕಟ್ಟತಕ್ಕಂಥದ್ದು, ಸಮಾಜದ ವಾತಾವರಣವನ್ನ ಕಲುಷಿತ ಮಾಡ್ತಕ್ಕಂಥದ್ದು, ಇದು ಅವರ ಕಾರ್ಯಕ್ರಮಗಳು. ಮತ್ತೆ ವಿಶೇಷವಾಗಿ ನಮ್ಮ ವರ್ತೂರ್ ಪ್ರಕಾಶ್ ಸಾಹೇಬರ ಸಾಧನೆ ಏನಂದ್ರೆ, ಈ ಊರಲ್ಲಿರೋ ಯುವಕರನ್ನೆಲ್ಲ ಕುಡಿಸೋದು, ತಿರ್ಸೋದು ಇದೆ. ಊರಲ್ಲಿರೋ ಯುವಕರನ್ನೆಲ್ಲ ಹಾಳು ಮಾಡ್ಬಿಟ್ರಿ ಎಲ್ಲಾ ಊರುಗಳಲ್ಲಿ. ಮೊನ್ನೆ ವೇಮ್ಗಲ್ ನಲ್ಲಿ ಹೇಳ್ತಿದ್ರಂತೆ ಸರ್, ಈ ವೇಮ್ಗಲ್ ನನ್ನ ಅಡ್ಡ,
ವೇಮ್ಗಲ್ ನನ್ನ ಅಡ್ಡ ಅಂತ ಹೇಳಿದ್ರು. ನಾನು ಯೂಟ್ಯೂಬ್ ಅಲ್ಲಿ ನಮ್ಮ ಯಾವ್ದು ನ್ಯೂಸ್ ಕ್ರಾಂತಿಯಲ್ಲಿ ಅದನ್ನ ನೋಡಿದೆ. ನಾನು ವೇಮ್ಗಲ್ ಅವ್ರ ಅಡ್ಡನಂತೆ. ವೇಮ್ಗಲ್ಲು ವರ್ತೂರ್ ಪ್ರಕಾಶ್ ಅಡ್ಡ ಆಗಕ್ಕೆ ಸಾಧ್ಯನೇ ಇಲ್ಲ. ವೇಮ್ಗಲ್ ಯಾವತ್ತು ವೇಮ್ಗಲ್ ಅವ್ರ ಅಡ್ಡನೇ ವಿನಃ ವರ್ತೂರ್ ಪ್ರಕಾಶ್ ಅಡ್ಡ ಆಗಕ್ಕೆ ಸಾಧ್ಯ ಇಲ್ಲ. ಅದು ಸುದರ್ಶನ್ ಸಾಹೇಬ್ರ ಅಡ್ಡ ಇರ್ಬೋದು, ರಾಮ್ ಶೆಟ್ಟರ್ ಅಡ್ಡ ಇರ್ಬೋದು, ಅಥವಾ ಸಿ ಮುನಿಯಪ್ಪನವ್ರ ಅಡ್ಡ ಇರ್ಬೋದು, ಅಥವಾ ಪಿ ವೆಂಕಟೇಶ್ವರ ಅಡ್ಡ ಇರ್ಬೋದು, ಅಥವಾ ಮಂಜು ಅವ್ರ ಅಡ್ಡ ಇರ್ಬೋದು, ಅಥವಾ ಬೈಚಪ್ಪನವ್ರ ಅಡ್ಡ ಇರ್ಬೋದು ವಿನಃ ವರ್ತೂರ್ ಪ್ರಕಾಶ್ ಅಡ್ಡ ಆಗಕ್ಕೆ ಸಾಧ್ಯ ಇಲ್ಲಪ್ಪ. ನೀನ್ ಅಡ್ಡ ಏನಿದ್ರು ವರ್ತೂರ್ ಪ್ರಕಾಶ್ ಅಲ್ಲೇ ವರ್ತೂರಲ್ಲೇ ಬಿಟ್ರೆ ವೇಮ್ಗಲ್ ಅಡ್ಡ ಆಗಕ್ಕೆ ಸಾಧ್ಯ ಇಲ್ಲ. ಇನ್ನ ಒಂದು ಬಾರಿ ಗೆಲ್ಸಿದಲ್ಲಿ ಉದಯ್ ಶಂಕರ್ ಅಡ್ಡ ಅವ್ರ ತಂದೆ ಅವ್ರದ್ದು ಸರ್ ಬಸವರಾಜಪ್ಪನವ್ರ ಅಡ್ಡ ಅಲ್ವಾ? ಹೌದಲ್ವಾ? ಇವಾಗ ಅರ್ಥ ಮಾಡ್ಕೊಳ್ಳಿ ಯಾಕೆ ಅವ್ರು ಹೇಳ್ತಾರಂದ್ರೆ, ನಾವು ನಮ್ಮನ್ನ ಯಾಮಾರ್ಸೋ ಚೆನ್ನಾಗಿ ಕಲ್ತ್ಬಿಟ್ಟಿದ್ದಾರೆ. ಹೊರಗಡೆಯಿಂದ ಬರ್ತಾರಲ್ಲ ನಮ್ಮನ್ನ ಯಾಮಾರ್ಸೋ ಚೆನ್ನಾಗಿ ಕಲ್ತೆ ಅವ್ರು ಇಲ್ಲಿಗೆ ಬರೋದು. ಬಂಡವಾಳ ಹಾಕ್ಬೇಕು, ಬಂಡವಾಳ ತಗೊಂಡು ಹೋಗ್ಬೇಕು ಅಷ್ಟೇ ಅವ್ರ ಉದ್ದೇಶ. ಇವತ್ತು CS ವೆಂಕಟೇಶ್ ಅವರು ಚೀಮಸಂದ್ರದಿಂದ ಇಲ್ಲಿಗೆ ಬಂದ್ರು ವ್ಯಾಪಾರ ಮಾಡೋದು. ಬ್ರಿಟಿಷ್ ಅವರು ಬಂದ್ರಲ್ಲ ಇಂಡಿಯಾ ದೇಶಕ್ಕೆ, ಅವರು ಬ್ರಿಟಿಷ್ ಅವರು ವ್ಯಾಪಾರ ಮಾಡಕ್ಕೆ ಬಂದಿದ್ದು. ಈ ದೇಶದ ಎಲ್ಲ ಖನಿಜ ಸಂಪತ್ತುಗಳನ್ನೆಲ್ಲ ಕೊಳ್ಳೆ ಹೊಡ್ಕೊಂಡು ಹೊಟ್ಟೋದ್ರು. ಚೀಮಸಂದ್ರ ವೆಂಕಟೇಶ್ ಕೂಡ ಇಲ್ಲಿ ವ್ಯಾಪಾರ ಮಾಡಕ್ಕೆ ಬಂದಿದ್ದು. ಇಲ್ಲಿ ವ್ಯಾಪಾರ ಮಾಡ್ಕೊಂಡು ಇಲ್ಲೇನೋ ದೋಚ್ಕೊಂಡು ಹೋಗೋದಕ್ಕೆ ಬಂದಿದ್ದಾರೆ. ಈಗ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ನೀವು ಅರ್ಥ ಮಾಡ್ಕೊಳ್ದೆ ಹೋದ್ರೆ, ನಾವೇನಾದ್ರು ಒಂದು ದಿವಸ ಎಚ್ಚೆತ್ಕೊಳ್ದೆ ಹೋದ್ರೆ ಇಡೀ ವ್ಯವಸ್ಥೆನ ಕೆಡಿಸ್ಬಿಡ್ತಾರೆ. ನಾನು ಆಗಲೇ ಹೇಳಿದೆ, ಅಲ್ಲಿ ಏನೇನು ಗುಣಗಾರಿಗಳು ನಮ್ಮ ಚೀಮಸಂದ್ರ ವೆಂಕಟೇಶ್ ಅವ್ರದ್ದು. ಅಮ್ಮ ಚೀಮಸಂದ್ರ ವೆಂಕಟೇಶ್ ಅಂತ ಇಲ್ಲಿ ನಿಂತಿದ್ದಾರಲ್ಲ ಸುಲ್ದೇರಳ್ಳಿ ವಿಶ್ವನಗರದಲ್ಲಿ, ಒಬ್ಬ ಊಡಿ ಗ್ರಾಮದಲ್ಲಿ ಸರ್ವೆ ನಂಬರ್ 59 60-61ರಲ್ಲಿ ಅವ್ರ ಜಮೀನು ಇರ್ತದೆ. ಕೃಷ್ಣಾರೆಡ್ಡಿ ಅನ್ನೋ ಜಮೀನದು. ಅವ್ರ ಸ್ವಂತ ಊರು KGF ತಾಲೂಕು ಐಮಾಸ್ಪುರ ಅಂತ. ಅವ್ರು ವಾಸ ಇರೋದಲ್ಲಿ, ಅವ್ರು ಸೆಟ್ಲ್ ಆಗಿರೋದಲ್ಲಿ ಅಂದ್ರೆ ಜರ್ಮನಿ ದೇಶದಲ್ಲಿ. ಅವರು ಇಲ್ಲಿ ಜಮೀನ್ ತೆಗ್ದಿರ್ತಾರೆ. ಅವರು ತೀರ್ಕೊಳ್ತಾರೆ ಕೃಷ್ಣಾರೆಡ್ಡಿ ಅವ್ರು ತೀರ್ಕೊಂಡ್ಮೇಲೆ ಪೌತಿ ವರ್ಷಕ್ಕೆ ಅವ್ರ ಮನೆಯವ್ರಿಗೆ ಆಗ್ತದೆ, ಹೆಂಡತಿಗೆ ಆಗ್ತದೆ, ಶಾರದಮ್ಮ ಅಂತ. ಆ ಕೃಷ್ಣಾರೆಡ್ಡಿ ಹೆಂಡ್ತ ಬಂದ್ರು ಆ ಜಮೀನಲ್ಲಿ ನಮಗೂ ಭಾಗ ಬೇಕು ಅಂತ ಕೇಳ್ತಾರೆ. ಪಾಪ ಜರ್ಮನಿಯಲ್ಲಿರೋ ಶಾರದಮ್ಮನ್ಗೆ ದಿಗ್ದೋಚದೆ ಅವ್ರ ತಂಗಿಗೆ ಹೇಳ್ತಾರೆ. ಅವ್ರು ಬೆಂಗಳೂರಲ್ಲಿ ಅವ್ರ ತಂಗಿ ವಾಸ ಇರ್ತಾರೆ ಚಾಮರಾಜಪೇಟೆಯಲ್ಲಿ. ಅವ್ರ ತಂಗಿಗೆ ಹೇಳ್ತಾರೆ, ಈ ರೀತಿ ನನ್ನ ಮೈದೂರೆಲ್ಲ ಭಾಗ ಕೇಳ್ತಾ ಇದ್ರೆ ಏನ್ ಮಾಡ್ಬೇಕು ಅಂತ. ಅವ್ರ ತಂಗಿ ಮನೆ ಪಕ್ಕದಲ್ಲಿ CS ವೆಂಕಟೇಶ್ವರ ಅಕ್ಕ ಮನೆ ಇರ್ತದಂತೆ. ಅವ್ರ ತಂಗಿ ಬ್ಯೂಟಿ ಪಾರ್ಲರ್ ಪಕ್ಕದಲ್ಲಿ ಅವ್ರ ಅಕ್ಕ ಮನೆ ಇರ್ತದೆ. ಇವ್ರು ಹೋಗ್ತಾ ಬರ್ತಾ ಪರಿಚಯ ಆಗ್ತದೆ. ಇವರೊಬ್ಬ ರಾಜಕೀಯ ಮುಖಂಡರು ಅಂತೇಳಿ ಇವ್ರಿಗೆ ಅದನ್ನ ಗಮನಕ್ಕೆ ತರ್ತಾರೆ. ನೋಡಿ, ಈ ತರ ನಮ್ಮ ಮಕ್ಕಳ ಸಮಸ್ಯೆ ಇದೆ, ದಯಮಾಡಿ ಇದನ್ನ ಬಗೆಹರಿಸ್ಕೊಂಡಿದ್ವಿ. ಅವ್ರಿಗೆ ನಿಮ್ಗೆ ಯಾಕೆ ನಾನು ನಿಮ್ ಜಮೀನು ಉಳಿಸ್ಕೊಡ್ತೀನಿ ಅಂತೇಳಿ ಅವ್ರ ಹತ್ರ ಅಗ್ರಿಮೆಂಟ್ ಹಾಕೊಂಡು ಅವ್ರಿಗೆ ದುಡ್ಡು ಕೊಡದೆ ಆ ಜಮೀನು ಇವ್ರ ಹೆಸರಿಗೆ ಮಾಡಿಸ್ಕೊಂಡು ಅದನ್ನ ಬೇರೆಯವ್ರಿಗೆ ಮಾರಾಟ ಮಾಡಿ, ಲೇಔಟ್ ಮಾಡಿ, ಸೈಟಿಂಗ್ ಮಾಡಿ ಹಂಚಿಕೆ ಮಾಡಿರ್ತಕ್ಕಂಥ ಪುಣ್ಯಾತ್ಮ ಇವತ್ತು ಈ ಊರಿಗೆ ಬಂದು ಪಟ್ಟಣ ಪಂಚಾಯತಿ ಚುನಾವಣೆ ನಿಂತು ಪಟ್ಟಣ ಪಂಚಾಯತಿಯ ಸಾಮ್ರಾಜ್ಯನ ತನ್ನ ಕೈ ವಶಕ್ಕೆ ತೆಗೆದುಕೋಬೇಕು ಅಂತ ಒತ್ತಿದ್ದಾರೆ. ನೀವೆಲ್ಲ ಎಚ್ಚೆತ್ಕೊಳ್ಬೇಕು. ನೀವೆಲ್ಲ ಎಚ್ಚೆತ್ಕೊಳ್ದೇ ಇದ್ರೆ ಇವತ್ತು ಈ ತರ 10 ಪ್ರಕರಣಗಳಿದಾವೆ. ಆ ಪುಣ್ಯಾತ್ಮನದು ಕಾಟನ್ನೂರು ಗೇಟಲ್ಲಿ ಗೊರಗೇರೆ ಹತ್ರ ಒಂದು, ಇಲ್ಲೇ ನಾಗನಾಳದ ಹತ್ರ ದಿನಹಳ್ಳಿಯಲ್ಲಿ ಒಂದು, ಇಲ್ಲೇ ಚರಪನಹಳ್ಳಿಯಲ್ಲಿ ಒಂದು, ಬೆಳ್ಳಹಳ್ಳಿಯಲ್ಲಿ ಒಂದು, ಈ ತರ 10 ಪ್ರಕರಣಗಳು ರೈತರಿಗೆ ವಂಚಿಸಿ, ಅಮಾಯಕರಿಗೆ ವಂಚಿಸಿ, ನಮ್ಮ ಹೆಣ್ಮಕ್ಳಿಗೆ ವಂಚಿಸಿ, ತಮ್ಮ ಹೆಸರಿಗೆ ಮಾಡಿಕೊಂಡು ಅವ್ರಿಗೆ ಹಣನೂ ಕೊಡದೆ ಈ ತರ ವಂಚನೆ ಮಾಡಿರ್ತಕ್ಕಂಥ ಹಲವಾರು ಪ್ರಕರಣಗಳಿದ್ದಾವೆ. ಇವತ್ತು ಕೋರ್ಟ್ಗಳಲ್ಲಿ ಕೂಡ ನಡೀತಾ ಇದ್ದಾವೆ. ಇಂಥ ಒಬ್ಬ ವ್ಯಕ್ತಿ ನಮ್ಮ ಜನಪ್ರತಿನಿಧಿ ಆಗ್ಬೇಕಾ? ಯಾರು ನಮ್ಮ ಜೊತೆಗಿದ್ದು ದಿನ ಬೆಳಗ್ಗೆ ನಮ್ಮ ಸೇವಕರಾಗಿ ಕೆಲಸ ಮಾಡ್ತಕ್ಕಂಥವ್ರು ನಮ್ಮ ಪ್ರತಿನಿಧಿಯಾಗಿ ಕೆಲಸ ಮಾಡ್ಬೇಕಂತಕ್ಕಂಥದ್ದೊಂದೇ ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ. ಹೀಗಾಗಿ ದಯಮಾಡಿ ನೀವೆಲ್ಲ ಕೂಡ ಎಚ್ಚೆತ್ಕೊಂಡು ಈ ಭಾಗದ ಜನರು, ಇವತ್ತು ನಮ್ಮ ಶಶಿಕಲಾ ನಮ್ಮ ಹೆಣ್ಮಗಳು ಇಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಕೆಲಸ ಮಾಡದಂತ ಅನುಭವ ಇರ್ತಕ್ಕಂಥವ್ರು, ನೀವೆಲ್ಲ ಕೂಡ ಅವ್ರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮತವನ್ನ ಹಾಕಿ, ಅವ್ರ ಹಸ್ತದ ಗುರುತಿಗೆ ಮತವನ್ನ ಹಾಕಿ ಅವರನ್ನು ಗೆಲ್ಲಿಸ್ಕೊಳ್ಳೋದ್ರ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿಯನ್ನು ತುಂಬಬೇಕು, ಸಿದ್ದರಾಮಯ್ಯ ಸಾಹೇಬರಿಗೆ ಶಕ್ತಿಯನ್ನು ತುಂಬಬೇಕು, ಖರ್ಗೆ ಸಾಹೇಬರಿಗೆ ಶಕ್ತಿಯನ್ನು ತುಂಬಬೇಕು, DK ಶಿವಕುಮಾರ್ ಸಾಹೇಬರಿಗೆ ಶಕ್ತಿಯನ್ನು ತುಂಬಬೇಕು, ನಮ್ಮ ಶಾಸಕರಾದ ಪುತ್ತೂರು ಮಂಜುನಾಥ್ ಅವರಿಗೆ ಶಕ್ತಿಯನ್ನು ತುಂಬಬೇಕು. ಇವತ್ತು ಮನೆ ಶಾಸಕರಾದ್ಮೇಲೆ 2 ವರ್ಷಗಳಲ್ಲಿ ಕೋಲಾರಿಕೆ ಮೆಡಿಕಲ್ ಕಾಲೇಜ್ ಮಂಜೂರು